ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಕೌನ್ಸಿಲಿಂಗ್ ಶುರು ಮಾಡಿದ್ವಿ. ಮೊದಲ ಸುತ್ತಿನ ಫಲಿತಾಂಶವನ್ನು ಪ್ರಕಟಿಸಿ ತಾವೆಲ್ಲ ಚಾಯ್ಸ್ ಆಗ್ತಾ ಇದ್ದೀರಾ. ವಿಶೇಷವಾಗಿ ನೀಟ್ ಫಲಿತಾಂಶ ಪ್ರಕಟ ಆಗಿದೆ. ಯಾರೆಲ್ಲ ಕೌನ್ಸಿಲಿಂಗಲ್ಲಿ ಭಾಗವಹಿಸಿರುವಂಥವರು ಸಹ ನೀಟ್ ಪರೀಕ್ಷೆಯನ್ನು ಬರೆದು ನೀಟ್ ರ್ಯಾಂಕನ್ನು ಪಡೆದಿದ್ದೀರಾ. ನೀವು ನೀಟ್ ಅಂದರೆ ಮೆಡಿಕಲ್ ಡೆಂಟಲ್ ಆಯುಷ್ ಪಡೆಯುವಂಥವ್ರಿದ್ದೀರಾ. ಬಟ್ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಯಾವುದೋ ಒಂದು ಸೀಟನ್ನು ತಾವು ಪಡೆದಿದ್ದೀರಾ. ಇಲ್ಲಿವರೆಗೆ ಕೌನ್ಸಿಲಿಂಗಲ್ಲಿ ಭಾಗವಹಿಸಿನೇ ಇಲ್ಲ, ಆದರೆ CET ಎಕ್ಸಾಮನ್ನು ತಾವು ಬರೆದಿರ್ಬೋದು, ಅಪ್ಲಿಕೇಶನ್ ಹಾಕಿದ್ದೀರಾ. ಬಟ್ ನೀಟನ್ನು ಅಷ್ಟೇ ರಿಸಲ್ಟ್ ಬರಲಿ, ನೀಟ್ ಪರೀಕ್ಷೆ ಆಧರಿಸಿ ನಾವು ಮೆಡಿಕಲ್ಲಿಗೆ ನಾವು ಭಾಗವಹಿಸಬೇಕು ಅನ್ನುವಂತಹ ಪೋಷಕರು ವಿದ್ಯಾರ್ಥಿಗಳಿದ್ದೀರಾ. ಈ ನೀಟ್ ಫಲಿತಾಂಶ ಪ್ರಕಟವಾದ ಹಿನ್ನೆಲೆ ಒಳಗಡೆ ಮೆಡಿಕಲ್ ಡೆಂಟಲ್ ಆಯುಷ್ ಅಡ್ಮಿಷನ್ ಪಡೆಯುವಂತಹ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕೆಲವು ಆರಂಭಿಕವಾಗಿ ಏನೆಲ್ಲ ತಾವು ಮಾಡಬೇಕಾಗುತ್ತೆ ಸಿದ್ಧತೆ ಅಂತ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಯಾಕೆಂದರೆ ತಾವು ಸುಮ್ಮನೆ ಗೊಂದಲದಲ್ಲಿದ್ದೀರಾ. ನನಗೆ ಯಾರ್ಯಾರು ಫೋನ್ ಮಾಡ್ತಾಯಿದ್ದಾರೆ, ಇಲ್ಲ CET ಕೌನ್ಸಿಲಿಂಗಲ್ಲಿ ಭಾಗವಹಿಸಿರ್ಬೇಕಂತೆ ಕಂಪಲ್ಸರಿ, ಅವರು ಮಾತ್ರ ಇಲ್ಲಿ ನೀಟು ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗುತ್ತಂತೆ, ಇಲ್ಲ ಈಗ ನೀಟು ನೀವು ರಿಸಲ್ಟ್ ಬಂದುಬಿಟ್ಟಿದೆ, ಇನ್ನೇನು ಕೌನ್ಸಿಲಿಂಗ್ ಶುರುವಾಗುತ್ತೆ, ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕಂತೆ, ನೀವು ಲಿಂಕ್ ಏನೆಲ್ಲ ಹೇಳ್ತಾರೆ. ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ನೋಡಿ. ನಮ್ಮ ರಾಜ್ಯದಲ್ಲಿ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅಂತ ಮಾಡ್ತೀವಿ. ಏನು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅಂದರೆ, ಬೇರೆ ಬೇರೆ PUC CET ಫಲಿತಾಂಶ ಮತ್ತು ನೀಟು ಫಲಿತಾಂಶವನ್ನು ಆಧರಿಸಿ ಯಾವೆಲ್ಲ ಕೋರ್ಸ್ಗಳಿಗೆ ಹಂಚಿಕೆಯನ್ನು ಮಾಡ್ಬೋದು ಸೀಟ್ಗಳನ್ನು, ಅದನ್ನೆಲ್ಲ ಒಟ್ಟಿಗೆ ನಾವು ಮಾಡ್ತೀವಿ. ಅಂದರೆ ಕೆಲವು ರಾಜ್ಯಗಳಲ್ಲಿ ಹೇಗಿದೆ ಅಂದರೆ, ನೀಟ್ ರ್ಯಾಂಕನ್ನು ಆಧರಿಸಿ ಒಂದು ಕೌನ್ಸಿಲಿಂಗ್ ಮಾಡ್ತಾರೆ. ಸೇಮ್ ವಿದ್ಯಾರ್ಥಿ ಅಗ್ರಿಕಲ್ಚರ್ ಹೋಗ್ಬೇಕಂದ್ರೆ ಅಲ್ಲೊಂದು CET ಬರೀಬೇಕು, ಅದಕ್ಕೆ ಒಂದು ಕೌನ್ಸಿಲಿಂಗ್ ಭಾಗವಹಿಸಬೇಕು. ವೆಟರ್ನರಿ ಆದರೆ ಅದಕ್ಕೊಂದು, ಇಂಜಿನಿಯರಿಂಗ್ ಆದರೆ ಅದಕ್ಕೊಂದು. ಅಲ್ಲಿ ಹೋಗಿ ಜಾಯಿನ್ ಆಗ್ತಾರೆ, ಅದಾದಮೇಲೆ ಅಲ್ಲಿ ಬಿಟ್ಬಿಟ್ಟು ಅಕಸ್ಮಾತ್ ಅವ್ರಿಗೆ ಬೇರೆ ಸಿಕ್ತು ಅಂತಂದರೆ ಈ ಕಡೆ ಬರ್ತಾರೆ. ಈ ಥರ ಆಮೇಲೆ ಬೇರೆ ಬೇರೆ ಟೈಮಲ್ಲಿ ಕೌನ್ಸಿಲಿಂಗ್ ನಡೆಯುತ್ತೆ. ಬಟ್ ನಮ್ಮ ರಾಜ್ಯದಲ್ಲಿ ಆ ರೀತಿ ಇಲ್ಲ. ನಮ್ಮಲ್ಲಿ ಎಲ್ಲ ವೃತ್ತಿಪರ ಕೋರ್ಸುಗಳಿಗೆ ಕಂಬೈನ್ಡ್ ಕೌನ್ಸಿಲಿಂಗ್ ನಾವು ಮಾಡುವಂಥದ್ದು. ಹಾಗಾಗಿ ಯಾರೆಲ್ಲ CET ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ನೀಟು ಪರೀಕ್ಷೆಯನ್ನು ಸಹ ಬರೆದಿದ್ದೀರಾ, ನೀಟು ಫಲಿತಾಂಶ ಪ್ರಕಟ ಆಗಿದೆ. ನೀವೇನಪ್ಪ ಮಾಡಬೇಕು ಅಂತಂದರೆ, ನೀಟು ರಿಸಲ್ಟ್ ಏನೋ ಬಂದಿದೆ ನಿಮಗೆ ಗೊತ್ತಿದೆ, ಆದರೆ ನೀಟ್ ಪರೀಕ್ಷೆ ನಡೆಸ್ತವ್ರು ಯಾರು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು. ಅವರು MCC ಮುಖಾಂತರ ನಮಗೆ ಇಡೀ ಇಂಡಿಯಾದಲ್ಲಿ ಎಷ್ಟು ಜನ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಗಳಿಸಿದ್ದಾರೆ ಅವರ ಒಂದು ಡೇಟಾವನ್ನು ನಮಗೆ ಕೊಡ್ತಾರೆ, ಫಲಿತಾಂಶವನ್ನು ಕೊಡ್ತಾರೆ. ಅದು ಇನ್ನೂ ನಮಗೆ ಕೊಟ್ಟಿಲ್ಲ. ಇನ್ನೊಂದು 2-3 ಡೇಸ್ ಒಳಗಡೆ ನಮಗೆ ಕೊಡ್ಬೋದು. ಕೊಡ್ತಿದ್ದಂಗೆ ನಾವೇನು ಮಾಡ್ತೀವಿ, ನಿಮ್ಮ ಲಾಗಿನ್ನಲ್ಲಿ ನೀಟ್ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡುವಂಥದ್ದಕ್ಕೆ ಎನೇಬಲ್ ಮಾಡ್ತೀವಿ. ನೀವೇನು ಮಾಡಬೇಕು ಅಂತಂದರೆ, ನೀವು ಹೆಂಗೆ CETದು ಅಪ್ಲಿಕೇಶನ್ ಹಾಕಿದ್ರಿ, ನಂತರ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡ್ರಿ, CET ರಿಸಲ್ಟನ್ನು ನೋಡಿದ್ರಿ, ಲಾಗಿನ್ ಆದ್ರಿ. ಕೆಲವರು ಈಗ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಲಾಗಿನ್ ಆದ್ರಿ. ಅದೇ ರೀತಿ ಲಾಗಿನ್ ಆದರೆ ಅಲ್ಲಿ ನೀಟ್ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡುವಂಥದ್ದು ಒಂದು ಬಾಕ್ಸ್ ಇರುತ್ತೆ. ತಾವಲ್ಲಿ ನೀಟ್ ನಂಬರ್ ಎಂಟ್ರಿ ಮಾಡ್ತಿದ್ದಾಗೇ ನಮಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು MCC ಮೂಲಕ ನಮಗೆ ಕೊಟ್ಟಿರುವಂತಹ ನಿಮ್ಮ ಫಲಿತಾಂಶದ ಡೇಟಾ ಫೆಚ್ ಆಗುತ್ತೆ. ಅಲ್ಲಿಗೆ ನೀವು ಸಬ್ಮಿಟ್ ಮಾಡ್ತು ಅಂತಂದರೆ ಅಷ್ಟೇ ಕೆಲಸ. ನಿಮ್ಮದು ಅಪ್ಲಿಕೇಶನ್ ಆಲ್ರೆಡಿ ಹಾಕಿದ್ದೀರಾ, ರಿಸರ್ವೇಷನ್ ಆಲ್ರೆಡಿ ಹಾಕಿದ್ದೀರಾ, ಕೆಲವರು ಲಿಂಗ್ವಿಸ್ಟಿಕ್ಕು, ರಿಲಿಜಿಯಸ್ ಮೈನಾರಿಟಿ ಹಾಕಿದ್ದೀರಾ, ಕ್ಯಾಸ್ಟ್ ಇನ್ಕಮ್ ಹಾಕಿದ್ದೀರಾ, ಕನ್ನಡ ಮೀಡಿಯಮ್ ರೂಲ್ ಎಲ್ಲನೂ ಆಗಿದೆ. ಕೆಲವರು ಪಾರ್ಟಿಸಿಪೇಟು ಮಾಡಿದ್ದೀರಾ ಕೌನ್ಸಿಲಿಂಗಿಗೆ. ಈಗ ನೀವು ಬೇರೆ ಏನು ಮಾಡೋ ಅಗತ್ಯ ಇಲ್ಲ. ನೀವು ನೀಟ್ ನಂಬರ್ನ ನಿಮ್ಮ ಅಪ್ಲಿಕೇಶನಿಗೆ ಲಿಂಕ್ ಮಾಡಿದರೆ ನಿಮ್ಮ ನೀಟ್ ರ್ಯಾಂಕು ಇಲ್ಲಿಗೆ ಫೆಚ್ ಆಗಿ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟು ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಮತ್ತೊಮ್ಮೆ ತಾವು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ನೀಟ್ ರ್ಯಾಂಕು ಡಿಸ್ಪ್ಲೇ ಆಗುತ್ತೆ. ಈಗ ಆಲ್ರೆಡಿ ನಿಮಗೆ ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರು ಇವೆಲ್ಲ ರ್ಯಾಂಕ್ ಬಂದಿದ್ದಾವೆ. ನೀಟ್ ರ್ಯಾಂಕ್ ಒಂದು ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅಲ್ಲಿಗೆ ಒಂದು ಸ್ಟೇಜಿನ ಕೆಲಸ CET ಅಪ್ಲಿಕೇಶನ್ ಹಾಕಿರೋರ್ದು ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, MCC ಅವರು ಟೈಮ್ ಟೇಬಲ್ನ ಅನೌನ್ಸ್ ಮಾಡ್ತಾರೆ. ಫಸ್ಟ್ ರೌಂಡು ಕೌನ್ಸಿಲಿಂಗ್ ಸ್ಟೇಟ್ ಅವರು ಯಾವಾಗ ಮಾಡಬೇಕು, ನ್ಯಾಷನಲ್ MCC ಅವರು ಯಾವಾಗ ಮಾಡ್ತಾರೆ ಅಂತ. ಆ ಟೈಮ್ ಟೇಬಲ್ ಪ್ರಕಾರನೇ ನಾನು ಕೌನ್ಸಿಲಿಂಗ್ ಮಾಡಬೇಕು, ಆ ಟೈಮ್ ಟೇಬಲ್ ಪ್ರಕಾರನೇ ನಾನು ರಿಸಲ್ಟನ್ನು ಪಬ್ಲಿಷ್ ಮಾಡಬೇಕು. ಅಲ್ಲಿ ಏನು ಗೊಂದಲ ಆಗಲ್ಲ. ಸದ್ಯಕ್ಕೆ ನೀವು ಟೆನ್ಷನ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದು, ಅವ್ರು ಗೈಡ್ ಮಾಡ್ತಾರೆ, ಇವ್ರು ಗೈಡ್ ಮಾಡ್ತಾರೆ, ಪೇಯ್ಡ್ ಕೌನ್ಸಿಲಿಂಗ್ ಏನು ತಲೆ ಬಿಸಿ ಮಾಡಬೇಡಿ. ನೀವು ಸದ್ಯಕ್ಕೆ CET ಅಪ್ಲಿಕೇಶನ್ ಹಾಕಿದ್ದೀರಾ,
ಕೆಲವರು ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದೀರಾ, ಕೆಲವರು ಭಾಗವಹಿಸದೇ ಇರಬಹುದು. ನೀವು ಇನ್ನೊಂದು 3-4-5 ಡೇಸ್ ಒಳಗಡೆ ನೀಟ್ ರಿಸಲ್ಟು ಡಾಟಾ KEAಗೆ ಬರುತ್ತೆ. ನಾವು ನಿಮ್ಮ ಲಾಗಿನ್ನಲ್ಲಿ ನೀಟ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಹೇಳ್ತೀವಿ. ಅಲ್ಲಿವರೆಗೆ ಸುಮ್ಮನೆ ಸರ್ ನಮಗೆ ಹೆಂಗೆ ಗೊತ್ತಾಗುತ್ತೆ ಸರ್ ನಾವು ನಿಮ್ಮ ವೆಬ್ಸೈಟ್, ಚಿಂತೆ ಮಾಡಬೇಡಿ. ನೀವು KEA ಅಪ್ಲಿಕೇಶನ್ ಹಾಕುವಾಗ ಏನು ರಿಜಿಸ್ಟರ್ ನಂಬರ್ ಮಾಡಿದ್ದೀರಾ ಅಲ್ಲಿಗೆ ನಾವು ನಿಮಗೊಂದು ವಾಟ್ಸಪ್ SMS ಕಳಿಸ್ತೀವಿ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಏನು ಓಡಾಡೋದು ಬೇಡ, SMS ಕಳಿಸ್ತೀವಿ. ಆವಾಗ ನೀವು ನಂಬರ್ನ ಲಿಂಕ್ ಮಾಡಿ ಸಾಕು. ಬೇರೆ ಈಗೇನು ಮಾಡಬೇಕು ಹಂಗಿದ್ರೆ, ಬರೀ ಈಗ ನಿಮ್ಮದು ಉದಾಹರಣೆಗೆ 1,00,000 ರ್ಯಾಂಕ್ ಬಂದಿದೆ, 50,000 ರ್ಯಾಂಕ್ ಬಂದಿದೆ. ಸರ್ ನನಗೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಸರ್, ಪ್ರೈವೇಟು ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಸರ್, ನಾನು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಬೇಕು ಸರ್, PCTಗೆ ಹೋಗ್ಬೇಕಾ, ಇದು ಎಲ್ಲ ಗೊಂದಲ ಇದೆ. ಇದಕ್ಕೆ ನೀವೇನು ಮಾಡಿ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಎಷ್ಟಿದ್ದಾವೆ ಅದರಲ್ಲಿರುವಂತಹ ಸೀಟುಗಳ 85% ಸೀಟುಗಳು KEA ಮೂಲಕ ಅಲಾಟ್ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಖಾಸಗಿ ಮೆಡಿಕಲ್ ಕಾಲೇಜುಗಳ 100% ಸೀಟುಗಳು KEA ಮುಖಾಂತರನೇ ಅಲಾಟ್ ಆಗುತ್ತೆ. ಆದರೆ ಅಲ್ಲಿ ಆ ಸೀಟ್ಗಳಲ್ಲಿ ಶೇರಿಂಗ್ ಬೇರೆ ಬೇರೆ ಇರುತ್ತೆ. ಉದಾಹರಣೆಗೆ ಒಂದು ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ ಅಂದರೆ ಅದರಲ್ಲಿ 100 ಸೀಟುಗಳಿದೆ ಅಂತಂದರೆ 40 ಸೀಟುಗಳು KEA ಮೂಲಕ ಸರ್ಕಾರಿ ಫೀಸಿಗೆ ಹಂಚಿಕೆ ಮಾಡಲಾಗುತ್ತೆ. ಉಳಿದ 40 ಸೀಟುಗಳು ಹೈಯರ್ ಫೀಸ್, ಪ್ರೈವೇಟ್ ಸೀಟ್ ಅಂತ ನಾವು ಕರಿತೀವಿ, ಅದು ಫೀಸು ಜಾಸ್ತಿ ಇರುತ್ತೆ. 12.5 ಲಕ್ಷದಷ್ಟು ಲಾಸ್ಟ್ ಇತ್ತು. ಈ ವರ್ಷ ಗೌರ್ಮೆಂಟ್ ಜಿಒ ಬರುತ್ತೆ, ಏನು ಚೇಂಜ್ ಆಗಿಲ್ಲ, ಅಷ್ಟೇ ಫೀಸ್ ಇರುತ್ತೆ. ಇನ್ನು 20% ಸೀಟ್ಗಳಿದೆ ಅಂದರೆ 40 ಗೌರ್ಮೆಂಟ್ ಆಯಿತು, 40 ಸೀಟ್ ಆಯಿತು, ಇನ್ನು 20% ಸೀಟ್ ಇದೆ. ಅದರಲ್ಲಿ 5% ಮ್ಯಾನೇಜ್ಮೆಂಟ್ ಸೀಟು, ಇನ್ನು 15% NRI ಸೀಟು. ಈ 20% ಸೀಟಿಗೆ ಮಾತ್ರ ಕಾಲೇಜವರು ಫೀಸನ್ನು ನಮಗೆ ಕಮ್ಯುನಿಕೇಟ್ ಮಾಡ್ತಾರೆ, ನಾವು ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಪೇರೆಂಟ್ಸ್ ಈಗ ನೀವು ಕೇಳ್ಬೋದು, ಸರ್ ಗೌರ್ಮೆಂಟ್ ಸೀಟ್ 40%, 40% ಸೀಟು ಸರ್ಕಾರನೇ ಫೀಸ್ ಫಿಕ್ಸ್ ಮಾಡುತ್ತೆ ಅಂತ ಹೇಳ್ತೀರಾ. ರಿಮೈನಿಂಗ್ 20%, 5% NRI ಮತ್ತು 5% ಮ್ಯಾನೇಜ್ಮೆಂಟು, 15% NRI ಸೀಟಿಗೆ ಕಾಲೇಜವರೇ ಫೀಸ್ ಫಿಕ್ಸ್ ಮಾಡಬೇಕು ಅಂತ ಹೇಳ್ತೀರಾ. ಹಾಗಾಗಿ ನಮ್ಮ ಪಕ್ಕದಲ್ಲೇ ಕಾಲೇಜ್ ಇದೆ ಸರ್, ನಮಗೆ ಭಾಳ ಆತ್ಮೀಯರಿದ್ದಾರೆ, ನಾವು ಹೋಗಿ ಅಡ್ಮಿಷನ್ ಹಾಕ್ತೀವಿ, ನಾವು ಹೋಗಿ ಬುಕ್ ಮಾಡ್ತೀವಿ. ನೋ, ನಾನು ಆವಾಗಲೇ ಹೇಳಿದೆ, ಅವರು ಫೀಸ್ ಫಿಕ್ಸ್ ಮಾಡ್ಬೋದು 20%ಗೆ. 100% ಖಾಸಗಿ ಕಾಲೇಜುಗಳ ಸೀಟು KEA ಮೂಲಕ ನೀಟ್ ರ್ಯಾಂಕ್ ಆಧರಿಸಿ ಅಲಾಟ್ ಆಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾರೋ ಮಧ್ಯವರ್ತಿಗಳು ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸ್ತೀವಿ, ನಮಗೆ ಪರಿಚಯ ಇದ್ದಾರೆ, ನಂಬಬೇಡಿ. ಮ್ಯಾನೇಜ್ಮೆಂಟ್ ಸೀಟು ಯಾರೂ ಕೊಡೋದಕ್ಕಾಗಲ್ಲ, ಕಾಲೇಜವರು ಡೈರೆಕ್ಟ್ ಅಡ್ಮಿಷನ್ ಮಾಡೋದಕ್ಕಾಗಲ್ಲ, ಅದು KEA ಮೂಲಕನೇ ಅಡ್ಮಿಷನ್ ಆಗಬೇಕು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಪ್ರೈವೇಟ್ ಗೌರ್ಮೆಂಟ್ ಕಾಲೇಜಲ್ಲಿ 85% ಹೇಳಿದೆ, 15% ಗೌರ್ಮೆಂಟ್ ಸೀಟ್ಗಳು MCC ಮೂಲಕ ಅಲಾಟ್ ಆಗುತ್ತೆ. ರಾಜ್ಯದಲ್ಲಿ ಒಂದಷ್ಟು ಡೀಮ್ಡ್ ಮೆಡಿಕಲ್ ಕಾಲೇಜ್ಗಳಿದ್ದಾವೆ, ಆ ಡೀಮ್ಡ್ ಮೆಡಿಕಲ್ ಕಾಲೇಜ್ಗಳದ್ದು ಸೀಟ್ಗಳು ಸಹ MCC ಮೂಲಕ ಅಲಾಟ್ ಆಗುತ್ತೆ. ಆದರೆ ಕೆಲವು ಡೀಮ್ಡ್ ಕಾಲೇಜ್ಗಳವರು ಸರ್ಕಾರಕ್ಕೆ ಒಂದು ಸಣ್ಣ ನಂಬರಿನ ಸೀಟನ್ನು ಬಿಟ್ಟುಕೊಡ್ತಾರೆ. ಆ ಸೀಟ್ಗಳು ಮಾತ್ರ ನಮ್ಮ ನಿಯಮಾನುಸಾರ ರೋಸ್ಟರ್ ಪ್ರಕಾರ ನಮ್ಮಿಂದ ಅಲಾಟ್ ಆಗುತ್ತೆ. ಅದು ಸಣ್ಣ ನಂಬರ್ ಇರುತ್ತೆ. ಹೆಚ್ಚು ಸೀಟ್ಗಳು ಡೀಮ್ಡ್ ಕಾಲೇಜ್ಗಳದ್ದು ಸೀಟೆಲ್ಲ ಅಲಾಟ್ ಆಗುವಂಥದ್ದು ಡೆಲ್ಲಿಯ MCC ಮೂಲಕ. ದಯಮಾಡಿ ಮೆಡಿಕಲ್ ಆಸ್ಪಿರೆಂಟ್ ಏನಿದ್ದೀರಾ, ನೀವು ಗೊಂದಲಕ್ಕೊಳಕಾಗಕ್ಕೆ ಹೋಗಬೇಡಿ. ಇನ್ನು ಕೆಲವರು ಸರ್ ನಾವು ಮೆಡಿಕಲ್ಗೆ ಮಾತ್ರ ಆಸ್ಪಿರೆಂಟ್ ಇದ್ವಿ, ಹಾಗಾಗಿ ನಾವು KCET ಅಪ್ಲಿಕೇಶನ್ನೇ ಹಾಕಿರಲಿಲ್ಲ, ಈಗ ನಾವು ಮೆಡಿಕಲ್ಲು ನೀಟ್ ಎಕ್ಸಾಮ್ ಬರೆದಿದ್ವಿ, ರಿಸಲ್ಟ್ ಬಂದಿದೆ, ನಾವೇನು ಮಾಡಬೇಕು? ನೀವು ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕಕ್ಕೆ ಕೇಳಿದ್ದೀವಿ, ದಯಮಾಡಿ ತಾವು ನೀವು ಫ್ರೆಶ್ಶಾಗಿ ಅಪ್ಲಿಕೇಶನ್ ಹಾಕಬೇಕು. ಯಾಕೆಂದರೆ ಏನಾಗುತ್ತೆ, ಇಲ್ಲಿ ಬೇರೆ ರಾಜ್ಯದಲ್ಲಿ ಸಹ ಕನ್ನಡಿಗರು ಹೋಗಿರ್ತಾರೆ, ಅವರು ಅಷ್ಟೊಂದು ಆ ಟೈಮಲ್ಲಿ ಗಮನ ಹರಿಸಿರ್ಲಿಕ್ಕಿಲ್ಲ, ಅವ್ರುಗಳೆಲ್ಲ ಈಗ ಅರ್ಜಿ ಹಾಕಬಹುದು. ಸರ್ ಕರ್ನಾಟಕದ ನೀಟ್ ರ್ಯಾಂಕ್ ಯಾವಾಗ ಬಿಡ್ತೀರಾ? ಕರ್ನಾಟಕದಲ್ಲಿ ನೀಟ್ ರ್ಯಾಂಕ್ ಅಂತ ಒಂದು ಇರಲ್ಲ, ಪೋಷಕರು ಅರ್ಥ ಮಾಡ್ಕೊಳ್ಳಿ. ನೀಟ್ ರ್ಯಾಂಕ್ ಏನಿದೆ ಆಲ್ ಇಂಡಿಯಾ ರ್ಯಾಂಕು. ನಾವು ಅಲಾಟ್ ಮಾಡುವಾಗ ಸಹ ನಿಮಗೆ ಮೆನ್ಷನ್ ಮಾಡುವಂಥದ್ದು ನೀಟ್ ರ್ಯಾಂಕ್ ಅಂತಂದರೆ ಅದು ಆಲ್ ಇಂಡಿಯಾ ರ್ಯಾಂಕೇನೆ, ಕರ್ನಾಟಕ ರ್ಯಾಂಕ್ ಇರಲ್ಲ. ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರಿಂದ ನಮಗೆ ಇಡೀ ಭಾರತ ದೇಶದಲ್ಲಿ ನೀಟ್ ಬರೆದು ಎಲಿಜಿಬಲ್ ಆಗಿರುವಂಥವ್ರದ್ದೆಲ್ಲ ಡಾಟಾ ನಮಗೆ ಬಂದಾದ ಮೇಲೆ ಯಾರೆಲ್ಲ
ಕರ್ನಾಟಕದ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ. ಆ ವಿದ್ಯಾರ್ಥಿಗಳ ಡೇಟಾನ ತೆಗೆದು ಡಿಸೆಂಡಿಂಗ್ ಆರ್ಡ್ರಲ್ಲಿ ಅಂದರೆ ಟಾಪ್ ಟು ಬಾಟಮು ಸೀರಿಯಲ್ ನಂಬರ್ ವೈಸ್ ಹಾಕ್ತೀವಿ. ದಟ್ ಈಸ್ ನಾಟ್ ನೀಟ್ ರ್ಯಾಂಕ್. ಅದು ನಮ್ಮ ಕನ್ನಡಿಗರು ಯಾವ ಸ್ಥಾನದಲ್ಲಿದ್ದಾರೆ ಅಂತನ್ನುವಂಥ ತೋರಿಸೋದಕ್ಕೆ ಹಾಕ್ತೀವಿ. ಅಲ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಅದು 90% ಅಷ್ಟೇ ಕರೆಕ್ಟು. ಲಾಸ್ಟ್ ಟೈಮ್ ನಾವು ಈ ಥರ ಒಂದು ಅಲಾಟ್ ಮಾಡಿದ್ವಿ. ಮಾಡಿದ ಮೇಲೆ ನಾವು ಸೀಟ್ ಅಲಾಟ್ ಮಾಡುವಾಗ ಕನ್ನಡಿಗರು ಸೀಟು ಅಂದರೆ ನಾರ್ಮಲಿ ತಮಗೆಲ್ಲ ಗೊತ್ತಿದೆ 40% ಸೀಟು ಮತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನ 85% ಸೀಟು ನಾವು ಅಲಾಟ್ ಮಾಡುವಂಥದ್ದು ಕನ್ನಡಿಗರಿಗೆ ಮಾತ್ರ, ಎಲ್ಲ ನಿಯಮಾನುಸಾರ. ನಾನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಕರ್ನಾಟಕದ ರೆಸಿಡೆನ್ಷಿಯಲ್ ಅಡ್ರೆಸ್ ಕೊಟ್ಟಿರೋದು ಒಂದು ಪಟ್ಟಿ ಹಾಕಿದ್ದೆ. ಅದಾದಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ಈ ಪಟ್ಟಿನಲ್ಲಿ ಇಲ್ದಿರೋರು ಅಲ್ಲಿದ್ದರು. ಇದು ಹೆಂಗೆ ಸಾಧ್ಯ ನೋಡಿ, ಇವರು ಕನ್ನಡಿಗರೇ ಅಲ್ಲ, ಅವರಿಗೆ ಗೌರ್ಮೆಂಟ್ ಸೀಟನ್ನು ಕೊಟ್ಟಿದ್ದಾರೆ ಅಂತ. ಹಂಗಿರಲ್ಲ ನೋಡಿ. ಕನ್ನಡಿಗ ಒಬ್ಬ ಡೆಲ್ಲಿನಲ್ಲಿದ್ದಾನೆ, ಕನ್ನಡಿಗ ಒಬ್ಬ ಜಮ್ಮು ಕಾಶ್ಮೀರದಲ್ಲಿ ಆರ್ಮ್ ಫೋರ್ಸಲ್ಲಿದ್ದಾನೆ, ಅವ್ರು ಕರ್ನಾಟಕದ ಅಡ್ರೆಸ್ ಕೊಟ್ಟಿರ್ತಾರೆ ನೀಟ್ ಅಪ್ಲಿಕೇಶನ್ನಲ್ಲಿ, ಇಲ್ಲ ಅಲ್ವಾ? ಅವನು ಈಗ ನೀಟ್ ಅಪ್ಲಿಕೇಶನ್ ಹಾಕುವಾಗ ರಿಜಿಸ್ಟ್ರ್ ಮಾಡಿರ್ತಾನೆ, ಅವನದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ, ಅವ್ರ ತಂದೆ ತಾಯಿ ಕನ್ನಡಿಗರ ಅಂಥೇಳಿ. ಹಂಗಾಗಿ ಅದಕ್ಕೆ ನಾನು ಹೇಳಿದ್ದು, ನಮ್ಮ ಡಿಸೆಂಡಿಂಗ್ ಆರ್ಡ್ರಲ್ಲಿ ಏನು ಹಾಕ್ತೀನಿ, ನೀಟ್ ಅರ್ಜಿಯಲ್ಲಿ ಕರ್ನಾಟಕದ ವಿಳಾಸ ಕೊಟ್ಟಂಥವ್ರದನ್ನು ನಾನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಹಾಕ್ತೀನಿ. ಅದಲ್ಲದೇನೂ ಸ್ವಲ್ಪ ಜನ ಕನ್ನಡಿಗರು ಅದರಿಂದ ಮಿಸ್ ಆಗಿರ್ತಾರೆ, ಅದು ಹಾರ್ಡ್ಲಿ ಒಂದು 5 to 10%. ಇದು ತಮ್ಮ ಮಾಹಿತಿಗೋಸ್ಕರ ಅಷ್ಟೇ. ಬಟ್ ಅದನ್ನು ನಾವು ಮಾಡ್ತೀವಿ, ನಿಮಗೆ ಇನ್ನೊಂಚೂರು ಐಡಿಯಾ ಬರುತ್ತೆ. ಆದರೆ ನೀವು ಕಳೆದ ವರ್ಷದ್ದು ಕಟ್ ಆಫನ್ನೇನು ಚೆಕ್ ಮಾಡ್ತೀರಲ್ವಾ, ಕಾಲೇಜ್ ವೈಸು ಚೆಕ್ ಮಾಡ್ಕೊಂಡು ನಿಮ್ಮ ಮಗು ಈ ವರ್ಷ ಯಾವ ಕಾಲೇಜಲ್ಲಿ ಹತ್ತತ್ರ ಬರ್ಬೋದು ಅಂತ ನಿಮಗೊಂದು ಐಡಿಯಾ ಬರುತ್ತೆ ಅಂತಂದರೆ, ತಾವು ಕರ್ನಾಟಕದ್ದು ರ್ಯಾಂಕು ಏನು ತಲೆಬಿಸಿ ಮಾಡೋಕ್ಕೆ ಹೋಗಬೇಡಿ. ನೀವು ನೀಟು ಆಲ್ ಇಂಡಿಯಾ ರ್ಯಾಂಕನ್ನೇ ನೋಡಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮ ಒಂದು ಅಲಾಟ್ಮೆಂಟ್ ಲಿಸ್ಟಲ್ಲೆಲ್ಲ ನಾವೇನು ತೋರಿಸಿದ್ದೀವಿ ಅದು ಆಲ್ ಇಂಡಿಯಾ ರ್ಯಾಂಕೇ ಇದೆ. ಉದಾಹರಣೆಗೆ ನೀವು ನಿಮಗೆ ಈಸಿ ಆಗೋದಕ್ಕೆ ಸುಮ್ಮನೆ ಗೂಗಲ್ ಹುಡ್ಕೋದು ಅಲ್ಲಿ ಇಲ್ಲಿ ಎಲ್ಲೂ ಹುಡ್ಕಕ್ಕೆ ಹೋಗಬೇಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಓಪನ್ ಮಾಡಿ, ಆ ಕೆಳಗಡೆ ಕಾರ್ನರಲ್ಲಿ KEA ಚಾರ್ಟ್ ಬಾಟ್ ಅಂತ ಒಂದಿದೆ ಐಕಾನು, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಳೆದ ವರ್ಷದ್ದು ಕಟ್ ಆಫ್ ರ್ಯಾಂಕ್ ಬೇಕಂತೇಳಿ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಕಳೆದ ವರ್ಷದ್ದು ಕಾಲೇಜ್ ವೈಸ್ ರ್ಯಾಂಕ್ ಸಿಗುತ್ತೆ, ಗ್ರೂಪ್ ವೈಸ್ ಅಂದರೆ ಕ್ಯಾಸ್ಟ್ ವೈಸು 3A 3B 2A ಸಿಗುತ್ತೆ, ಮ್ಯಾನೇಜ್ಮೆಂಟ್ ಸೀಟ್ದು ಕಟ್ ಆಫು ಏನಿತ್ತು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮಾಪಪ್ ರೌಂಡು, ಯಾವ್ಯಾವ ರೌಂಡಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ರ್ಯಾಂಕಿನ ವಿದ್ಯಾರ್ಥಿಗಳಿಗೆ ಸೀಟು ಸಿಕ್ಕಿದೆ ಅನ್ನುವಂಥದ್ದು ನಿಮಗೆ ಒಂದೇ ಇದರಲ್ಲಿ ಸಿಕ್ಬಿಡುತ್ತೆ. ನೀವು ಯಾರಿಗೆ ಕೇಳೋದು ಬೇಕಾಗಿಲ್ಲ. ನಮ್ಮ ವೆಬ್ಸೈಟಲ್ಲಿ ಅದು ಸೌಲಭ್ಯ ನಾವು ಮಾಡಿಕೊಟ್ಟಿದ್ದೀವಿ. ದಯಮಾಡಿ ಆ ಸೌಲಭ್ಯನ ಬಳಸ್ಕೊಳ್ಳಿ. ಮುಂದಿನ ಒಂದು ವಾರ ಆಗ್ಬೋದು ನನ್ನ ಪ್ರಕಾರ ಡೇಟಾ ಬಂದು ನಾವು ನಿಮಗೆ ಮೆಡಿಕಲ್ ಎಜುಕೇಷನಿಂದ ನಮಗೆ ಈ ವರ್ಷದ್ದು ಮೆಡಿಕಲ್ ರಿಲೇಟೆಡ್ ಸೀಟ್ ಮ್ಯಾಟ್ರಿಕ್ಸ್ ಬಂದು ನಾನು ಕೌನ್ಸಿಲಿಂಗ್ ಶುರು ಮಾಡುವಂಥದ್ದು. ತಮಗೆಲ್ಲ ಗೊತ್ತಿದೆ, ಈಗ ಫಸ್ಟ್ ರೌಂಡು ಇಂಜಿನಿಯರಿಂಗ್ ಕೋರ್ಸ್ ಎಲ್ಲ ಏನು ಚಾಯ್ಸ್ ಫಿಲ್ಲಿಂಗು ಮುಗಿದು ಏನು ನೆಕ್ಸ್ಟು ರೌಂಡೊಂದು ಶುರು ಮಾಡೋದ್ರೊಳಗಡೆ ಅದು ಬರುತ್ತೆ, ಎನೇಬಲ್ ನಾವು ಮಾಡ್ತೀವಿ. ಅಲ್ಲಿವರೆಗೆ ನೀವು ಹೋಮ್ವರ್ಕ್ ಮಾಡ್ಕೊಳ್ಳಿ. ಸುಮಾರು ಜನ ಯಾರು ನಾನೀಗಾಗಲೇ ಬೇರೆ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡಿದ್ದೀನಿ, ಯಾರು ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದೀರಾ, ಮೆಡಿಕಲ್ ಆಸ್ಪರೆಂಟ್ ಇದ್ದೀರಾ, ದಯಮಾಡಿ ಅಡ್ಮಿಷನ್ ಆಗೋಕ್ಕೆ ಹೋಗಬೇಡಿ. ಚಾಯ್ಸ್ 2 ಹಾಕಿ ವೆಯ್ಟ್ ಮಾಡಿ. ನಾನು ಮೆಡಿಕಲ್ಲು ಡೆಂಟಲ್ ಆಗಿ ಸೀಟ್ ಮೆಟ್ರಿಕ್ಸ್ ಬರ್ತಿದ್ದಂಗೆ ನಿಮ್ಮ ಲಾಗಿನಲ್ಲಿ ಡಿಸ್ಪ್ಲೇ ಆಗುತ್ತೆ, ತಾವು ಅದಕ್ಕೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಫಾರ್ಮಸಿ ಕೋರ್ಸು ಏನು 2 ಇತ್ತು, B ಮತ್ತು D ಫಾರ್ಮಾ, ಅದು ನಮಗೆ ಸೀಟ್ ಮೆಟ್ರಿಕ್ಸ್ ಬರಲಿಲ್ಲ, ಹಂಗಾಗಿ ನಾವು ಎನೇಬಲ್ ಮಾಡಿಲ್ಲ. ಅವರು ಸೀಟ್ ಮೆಟ್ರಿಕ್ಸ್ ಕೊಡ್ತು ಅಂತಂದರೆ ಸೆಕೆಂಡ್ ರೌಂಡಲ್ಲಿ ನಾವು ಎನೇಬಲ್ ಮಾಡ್ತೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೇರೆ ಬೇರೆ ಇಲಾಖೆಗಳು ಕೊಡುವಂಥದ್ದನ್ನೆಲ್ಲ ತೆಗೆದುಕೊಂಡು ನಾವು ಕೌನ್ಸಿಲಿಂಗ್ ಮಾಡುವಂಥದ್ದು. ನಿರಂತರವಾಗಿ ಎಲ್ಲ ಇಲಾಖೆಗಳ ಜೊತೆ ನಾವು ಸಂಪರ್ಕದಲ್ಲಿದ್ದು ಮನವಿಯನ್ನು ಮಾಡಿ ಆದರೆ ನಾವು ಟೈಮ್ ಟೇಬಲ್ ಸಹ ಫಾಲೋ ಮಾಡಬೇಕಾಗುತ್ತೆ. ಹೆಚ್ಚು ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಸಹ ನಾವು ಕಾಪಾಡಬೇಕಾಗುತ್ತೆ. ಹಾಗಾಗಿ ನಾವು ಕೆಲವೊಮ್ಮೆ ಟೈಮ್ ಟೇಬಲಿಗೆ ಸ್ಟಿಕನ್ ಆಗಬೇಕಾಗುತ್ತೆ. ಫಸ್ಟ್ ರೌಂಡು ಕೊನೆ ತನಕ ನಾವು ಕಾದರೂ ಅವ್ರು ಕೊಟ್ಟಿಲ್ಲ, ಈ ರೌಂಡಲ್ಲಿ ಅವರು ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಕೊಡ್ತಿದ್ದಂಗೆ ನಾನು ಎನೇಬಲ್ ಮಾಡ್ತೀನಿ. ಯಾರು ಫಾರ್ಮಸಿ ಆಸ್ಪಿರೆಂಟ್ಸ್ ಇದ್ದೀರಾ, ತಾವು ಈಗ ಅಕಸ್ಮಾತ್ ಯಾವುದಾದ್ರೂ ಬೇರೆ ಕೋರ್ಸ್ ಹಾಕಿದರೆ, ಯಾರು ಮೆಡಿಕಲ್ ಆಸ್ಪಿರೆಂಟ್ ಇದ್ದೀರಾ, ಡೆಂಟಲ್ ಆಸ್ಪಿರೆಂಟ್ ಇದ್ದೀರಾ, ಆಯುಷ್ ಆಸ್ಪಿರೆಂಟ್ ಇದ್ದೀರಾ, ಈಗ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ತಮ್ಗೆ ಯಾವುದಾದ್ರೂ ಸೀಟ್ ಸಿಕ್ಕಿತ್ತು ಅಂತಂದರೆ ತಾವು ದಯಮಾಡಿ ಚಾಯ್ಸ್ 2 ಹಾಕಿ ವೆಯ್ಟ್ ಮಾಡಿ. ಗಡಿಬಿಡಿನಲ್ಲಿ ಅಡ್ಮಿಷನ್ ಆಗೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ರೌಂಡಲ್ಲಿ ಅದನ್ನೆಲ್ಲ ಸೇರಿಸ್ಕೊಂಡು ನಾವು ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ಹಾಗಾಗಿ ಇದು ವಿಶೇಷವಾಗಿ ಒಂದು ಸಣ್ಣ ವಿಡಿಯೋ. ನೀಟ್ ಪರೀಕ್ಷೆ ಬರೆದು ಫಲಿತಾಂಶ ಪ್ರಕಟ ಆಗಿ ಇರುವಂತಹ ಪೋಷಕರು ವಿದ್ಯಾರ್ಥಿಗಳಿಗೆ ನಮಗೆ ಸೀಟ್ ಸಿಗುತ್ತೋ ಬಿಡುತ್ತೋ ಸಿಗಲ್ವೋ ಏನು ಮಾಡಬೇಕು ಅದೆಲ್ಲ ಗೊಂದಲಕ್ಕೆ ಪರಿಹಾರ ಕಳೆದ ವರ್ಷದ್ದು ಕಟ್ ಆಫನ್ನು ನೋಡಿ ನೀವೊಂದು ತೀರ್ಮಾನ ಮಾಡಿ. ಸರ್ ಅದು ಮ್ಯಾನೇಜ್ಮೆಂಟಿಗೆ ಹೋಗ್ಬೇಕಾ, PCTಗೆ ಹೋಗ್ಬೇಕಾ, ಅಕಸ್ಮಾತ್ ಪ್ರೈವೇಟ್ ಸೀಟ್ ಸಿಕ್ತು ಅಂತಂದರೆ ನಾನು ನೆಕ್ಸ್ಟ್ ರೌಂಡಲ್ಲಿ ಏನು ಮಾಡಬೇಕು,
ಅದು ಎಲ್ಲ ನಾನು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಒಮ್ಮಿಗೆ ಎಲ್ಲ ತಲೆಬಿಸಿ ಮಾಡಬೇಡಿ. ಸದ್ಯಕ್ಕೆ ಎಲ್ಲ ಕಳೆದ ಹಿಂದಿನ ವರ್ಷಗಳು ಕಟ್ ಆಫ್ ನೋಡ್ಕೊಳ್ಳಿ. ನಾನು ಲಿಂಕನ್ನು ಓಪನ್ ಮಾಡಿದಾಗ ನಿಮ್ಮ ನೀಟ್ ರ್ಯಾಂಕನ್ನು ಇನ್ಸರ್ಟ್ ಮಾಡಿ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ನೀಟ್ ರ್ಯಾಂಕು ಡಿಸ್ಪ್ಲೇ ಆಗುತ್ತೆ. ಇಷ್ಟೇ ಈಗ ಮಾಡಬೇಕಾಗಿರೋದು ನೀಟ್ ಆಸ್ಪರೆಂಟ್ಸು. ಇಲ್ಲಿವರೆಗೆ ಅರ್ಜಿನೇ ಹಾಕಿಲ್ದಿರೋರು ಮಾತ್ರ ಅರ್ಜಿ ಹಾಕೋದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.